ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡಿದ್ರೆ ಅಷ್ಟು ವೀಡಿಯೋ ಸಾಕು, ಅಷ್ಟೊಂದು ಎಡಿಟ್ ಮಾಡೋಕ್ಕಲ್ಲ ಅಂತ. ಅನ್ನ ಉಪ್ಪತ್ತೈತೆ, ಸಿಮ್ಗೆ ಹಾಕಬೇಕು. ಕನ್ನಡಿಗರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ವಿ, ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಐತೆ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಇಸ್ಕೊಂಡು ವಾಪಸ್ ಮನೆ ಕಡೆಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮೆಂತೆ ಪಲ್ಯ ಬಿಸಿ ಮಾಡ್ಕೊತಿದ್ದೆ. ಅದು ಬಿಟ್ರೆ ಅನ್ನಕ್ಕೆ ಇಟ್ಕೊಂಡಿದ್ದೆ. ಮನೇಲೆಲ್ಲ ಹೊರಗಡೆ ದೇವಸ್ಥಾನಕ್ಕೆ ಹೋಗೋರೆ, ಅಪ್ಪ ಎಲ್ಲ ಹೊರಗಡೆ ಹೋಗೈತೆ. ಅದೇ ಇನ್ನೇನು ಮಾಡೋದು, ಬಿಸಿ ಮಾಡ್ಕೊತಿದ್ದೆ. ಬಿಸಿ ಮಾಡ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೆ. ಎಲ್ಲೂ ಹೋಗಿಲ್ಲ ಹೊರಗಡೆ. ರೆಕಾರ್ಡ್ ಬರೀಬೇಕು. ರೆಕಾರ್ಡಲ್ಲಿ ಆ್ಯಕ್ಟಿವಿಟಿಗಳು ಬರೀಬೇಕೀಗ. ಆ್ಯಕ್ಟಿವಿಟಿಗಳೆಲ್ಲ ಕಂಪ್ಲೀಟ್ ಮಾಡಬೇಕು. ಎಷ್ಟು ದಿನ ವೀಡಿಯೋ ಹಾಕ್ಬಿಟ್ಟಿರಲಿಲ್ಲ ಅಂದರೆ ಕಾಲೇಜೆಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲ ಕಾಲೇಜ್ ಓಡಾಡ್ಕೊಂಡು ಅದರಲ್ಲೇ ಟೈಮ್ ವೇಸ್ಟ್ ಆಗಿಬಿಟ್ಟಿತ್ತು. ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅದೆಲ್ಲ ಒಂಚೂರು ಈಗ ಕರೆಕ್ಟಾಗಿ ಟೈಮ್ ಟೇಬಲ್ ಥರ ಸೆಟ್ ಮಾಡ್ಕೊಂಡು ಈಗ ಒಂಚೂರು ರೆಡಿ ಆಗ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾರಿಲ್ಲ. ಅದೇ ಇದಾಗಿದ್ದು ಫಾಂಟು. ಎಡಿಟ್ ಮಾಡಿದೆ ಹಂಗೆ ಆಗ್ತಾಯಿದ್ದೆ, ಅದು ಚೆನ್ನಾಗಿ ಬರೋಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ವೆಯ್ಟ್ ಮಾಡಿ ಚೂರು ರೆಡಿ ಮಾಡೋದ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ. ಅದಾದಮೇಲೆ ಅದೇ ಇದು ಬಿಸಿ ಮಾಡ್ಕೊಂಡು ತಿನ್ಕೊಂಡು ಆ್ಯಕ್ಟಿವಿಟಿಗಳು ಬರೀಬೇಕು. ಅದಕ್ಕೆ ಬಾರ್ಡರ್ ಲೈನೆಲ್ಲ ಹಾಕಿ ಸ್ಟಾರ್ಟ್ ಮಾಡಬೇಕು ಇವತ್ತು. ಅದು ಕೊಟ್ಟಿದ್ದ ದಿನನೇ ಮಾಡೋದ ಅಂದ್ಕೊಂಡೆ, ಆದರೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಊಟ ರೆಡಿ ಆದಮೇಲೆ ಸಿಗ್ತೀನಿ. ವೆಯ್ಟ್ ಆಗೋಯ್ತದೆ. ಆಗಿದ ತಕ್ಷಣ ಊಟ ಮಾಡ್ಕೊಂಡು ರೆಕಾರ್ಡ್ ಬ್ರೇಕ್ ಕೂತ್ಕೊಬೇಕು. ನಾನು ಮುಗಿದಿದ್ದ ತಕ್ಷಣ ರೆಕಾರ್ಡೇ ಬೈಕ್ ಬರ್ತೈತೆ. ಆ್ಯಕ್ಟಿವಿಟಿಗಳು ಕಂಪ್ಲೀಟ್ ಮಾಡೋದಕ್ಕೆ ಫಸ್ಟು ರೆಕಾರ್ಡು ಈಗ ಸದ್ಯಕ್ಕೆ ಕೇಳಲ್ಲ. ಆ್ಯಕ್ಟಿವಿಟಿಗಳು ಬರೆಯೋದೈತೆ, ಅದನ್ನು ಬರಿಬೇಕೀಗ. ಅದೊಂಚೂರು ಆಗಿಬಿಟ್ರೆ ಕುತ್ಕೊಳ್ಳೋದೆ ಬರೆಯೋಕ್ಕೆ. ಬರೆಯೋ ಮೂಡೇ ಇರಲಿಲ್ಲ. ಸುಮ್ಮನೆ ಬೆಳಗಿಂದನೂ ಇವತ್ತು ಅಷ್ಟೇ ಬೆಳಗಿಂದ ರೀಲ್ಸ್ ನೋಡ್ಕೊಂಡು ಅದು ಮಾಡ್ಕೊಂಡು ಟೈಮ್ ವೇಸ್ಟ್ ಆಗೈತೆ. ಯೂಟ್ಯೂಬ್ನೂ ನೋಡ್ತಾ ಇದ್ದೆ, ರೀಲ್ಸ್ನೂ ನೋಡ್ಕೊಂಡು ಇದು ಮಾಡಿಲ್ಲ ಬೆಳಗಿಂದ. ಈಗ ಕರೆಕ್ಟಾಗಿ ಬರೆಯೋಕೆ ಕೂತ್ಕೊಂಡ್ರೆ ಒಂದು 6 ಗಂಟೆ ಕರೆಕ್ಟಾಗಿ ಬರೆದ್ಬಿಟ್ರೆ ಒಂದು ಅರ್ಧ ಕಂಪ್ಲೀಟ್ ಆಗಿಬಿಡ್ತದೆ. ಒಂದೆರಡು ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ಸಾಕು. ಇನ್ನೊಂದು ಅಲ್ಲೇ ನಿಧಾನಕ್ಕೆ ಬರ್ಕೊಬಿಡ್ಬೋದು. ಇನ್ನೊಂದನ್ನು 2 ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿಬಿಟ್ರೆ ಫ್ರೀಯಾಗಿ ಇರ್ಬೋದು. ಈ ಟೈಮು ಕರೆಕ್ಟಾಗಿ 12:15. 12:15 ಅಂದರೆ 12:55. ಅದು ಮುಗ್ದಿದ್ದ ತಕ್ಷಣವೇ ಅನ್ನ ತಿನ್ಕೊಂಡು ಶಿಸ್ತಾಗಿ ಕುತ್ಕೊತೀನಿ ಬರೆಯೋಕ್ಕೆ. ಇನ್ನು 6 ಗಂಟೆ ಅಳ್ಳಾಡಲ್ಲ. 6 ಗಂಟೆ ಬರೀತಾ ಕೂತ್ಕೊಳ್ಳೋದೆ. ಆದರೆ ವೀಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಬರೀಬೇಕು. ಸಾಂಗ್ ಹಾಕೊಂಡಿರ್ತೀನಿ. ಸಾಂಗ್ ಹಾಕೊಂಡು ಆ್ಯಕ್ಟಿವಿಟಿ ಎಲ್ಲ ಬರೆಯೋದು ಗೊತ್ತಲ್ಲ. ಬರೀಬೇಕಾದ್ರೆ ಒಂದು ಸ್ಪಾಟಿಫೈ ಇದರಲ್ಲಿ ಸಾಂಗ್ ಹಾಕೊಳ್ಳೋದೆ, ಕೂತ್ಕೊಳ್ಳೋದು. ಫೋನಲ್ಲಿಲ್ಲ ಅಂದರೆ ಟಿ ವಿ. ಆಲ್ಮೋಸ್ಟ್ ಎಲ್ಲ ಹಾಕೊಳ್ಳೋದೆ ಫೋನಲ್ಲಿ ಜಾಸ್ತಿ. ಅದೇ ಬಾಟ್ರಲ್ಲೇನು ಅದು ಇದು ಹಾಕೋಬೇಕು, ಅವೆಲ್ಲ ಐತೆ. ಅಲ್ಲೆಲ್ಲ ಆದಮೇಲೆ ಏನು ಮಾಡೋದು, ಆ್ಯಕ್ಟಿವಿಟಿಗಳೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕು. ಇನ್ ಟೈಮ್ಗೆಲ್ಲ ಸಬ್ಮಿಟ್ ಮಾಡಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಮ್ಮಿ.
ಥರ ಎಲ್ಲ ಆಯ್ತದೆ. ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿ ನೀಟಾಗಿ ಬರೀಬೇಕು ನಿಧಾನಕ್ಕೆ. ಐ ಟ್ರೈಡ್ ಮೈ ಬೆಸ್ಟ್. ಬ್ಯಾಗಿಲ್ಲ ಶಿಸ್ತಾಗಿ ಕೂತೈತೆ, ಆರಾಮಾಗಿ ಕೂತೈತೆ, ಎತ್ಕ ಬರೀಬೇಕು. 12 ಹೊಡ್ಕ ಬರೋದ. ಎಲ್ಲ ಕುದೀತೈತೆ, ಕುದೀಲಿ ಎಲ್ಲ. ಈಗ ಆಗಿರೋದೊಂದು 4-5 ಕ್ಲಿಪ್ ಆಗಿದ್ದು, ಅದೆಷ್ಟೋ ನಿಮಿಷ ಐತೆ. ಅದರಲ್ಲಿ ಕಟ್ ಮಾಡಿ ಅರ್ಧ ಮೇನ್ ಕ್ಲಿಪ್ ಹಾಕ್ತೀನಿ. ಇನ್ನು ಮಿಕ್ಕಿದ್ದು ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲೂ ನೋಡ್ರಿ. ಇದು ಅಪ್ಲೋಡ್ ಆಗೋದೇ ಯೂಟ್ಯೂಬಲ್ಲಿ, ಈಗ ಮಾತಾಡ್ತಾ ಇರೋದೆಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಏನು ವ್ಯೂಸ್ ಇಲ್ಲ, ಏನೂ ಇಲ್ಲ ನನ್ನದ್ರಲ್ಲಿ. ಏನು ಈಗೊಂದು 6-7 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಮೀ. ಅದನ್ನು ಹೇಳ್ತಾ ವೀಡಿಯೋ ಎಡಿಟ್ ಮಾಡಿ ಹೋಗಿ ಬರೆಯೋಕೆ ಕೂತ್ಕೊತೀನಿ. ಅಷ್ಟೊತ್ತಿಂದ ಅವ್ನು ಹೇಳ್ತಾನೆ, ಅವನು ಎಲ್ಲಿ ಹೋಗಿ ಕೂತೇ ಇಲ್ಲ ಅನ್ಕೊಂಬೇಡಿ, ಹೋಗ್ತೀನಿ. ಒಂಚೂರು ವೀಡಿಯೋ ಎಡಿಟ್ ಮಾಡ್ಬಿಡೋದ. ವೀಡಿಯೋ ಬಿಟ್ಟೇ ಇಲ್ಲ ಗಾಯ್ಸ್, ಅರ್ಥ ಮಾಡ್ಕೊಬೇಕು. ವೀಡಿಯೋ ಬಿಟ್ಟೇ ಇಲ್ಲ. ಆ ವೀಡಿಯೋ ರೆಡಿ ಐತೆ. ಅದಾಗಿದ್ದ ತಕ್ಷಣ ಹೋಗಿ ಬರೆಯೋಕೆ ಕೂತ್ಕೋಬೇಕು. ನಾನು 1 ಗಂಟೆಗೆ ಅಂತ ಅಂದೆ, ಈಗ ಆಲೇ ಎಷ್ಟಪ್ಪ 1:53 ಹೋಗ್ಬೇಕು ಗಾಯ್ಸ್. ನಾನು 1 ಗಂಟೆಗೆ ಕೂತ್ಕೋತೀನಿ ಅಂತ ಅಂದೆ. ಊಟ ಗೀಟ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಬಂದೆ. ಗೈಸ್ ಸಪೋರ್ಟ್ ಮಾಡಿ ಗೈಸ್ ಒಂಚೂರು. ಯೂಟ್ಯೂಬಲ್ಲೂ ನೋಡಿ. ವಿಡಿಯೋ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೆಯ್ಟ್ ಅ ಮಿನಿಟ್, ಐ ಹ್ಯಾವ್ ಟು ಡೂ ಎಡಿಟ್. ಓಕೆ.